ಇನ್ಫ್ಯಾಕ್ಟ್ ಇವತ್ತು ಎರಡು ವಿಷಯ ನಾವು ಚರ್ಚೆ ಮಾಡ್ತಿದ್ವಿ. ಒಂದು, ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಿದಂತ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಮಾತನಾಡ್ತಿರುವಂತದ್ದು. ಅದು ಮೊದಲನೇ ವಿಷಯ. ಎರಡನೇ ವಿಷಯ, ಕಿಲ್ಲರ್ ಪನ್ನೀರ್. ಈ ಊಟದ ಗುಣಮಟ್ಟ, ಊಟವನ್ನು ತಯಾರಿಸೋದಕ್ಕೆ ಪಡ್ಕೊಂಡು ಬಂದಂತಹ ಪದಾರ್ಥಗಳು, ಆ ಪದಾರ್ಥಗಳ ಗುಣಮಟ್ಟ, ಇದೆಲ್ಲಾನು ಒಂದ್ ರೀತಿ ಸೆಂಟ್ರಲ್ ಫೋಕಸ್ ಪಾಯಿಂಟ್ ಆಗ್ಬಿಡ್ತು. ಯಾವಾಗಿಂದ ಅಂದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಪಂಚತಾರಾ ಹೋಟೆಲ್ಗಳನ್ನೇ ಬಿಡದೇನೆ ರೇಡ್ ಮಾಡಿದಾಗ ಅಲ್ಲಿ ನಾವು ಕಂಡಂತ ದೃಶ್ಯಗಳು, ನಮಗ್ ಸಿಕ್ಕಂತ ಮಾಹಿತಿ ಒಂದ್ ರೀತಿ ಕಣ್ಣನ್ನ ತೆರೆಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವಾಗ ಪ್ರತಿಯೊಂದು ಹೋಟೆಲ್, ಪ್ರತಿಯೊಂದು ದರ್ಜೆಯ ಹೋಟೆಲ್, ಪ್ರತಿಯೊಂದು ತಿಂಡಿ ತಿನಿಸು ಮಾರುವಂತಹ ಜಾಗಗಳ ಮೇಲೆ ಬೇರೆ ರೀತಿಯ ಒಂದು ಅನುಮಾನಾಸ್ಪದ ಗಮನವನ್ನ ಇವತ್ತು ಸಾರ್ವಜನಿಕರು ಹರಿಸ್ತಿರುವಂತದ್ದು. ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಮುಂದಾಗಿ ತನ್ನ ಒಂದು ಜವಾಬ್ದಾರಿ ಇಲ್ಲಿವರೆಗೂ ಏನು ಕಡಿಮೆ ನಿಭಾಯಿಸಿತ್ತು ಅಂತ ಅನ್ಕೊಂಡಿದ್ವಿ ಅದನ್ನ ನಿಭಾಯಿಸಲಿಕ್ಕೆ ಮುಂದಾಗಿದೆ. ಅದನ್ನ ಎರಡನೇ ಭಾಗದಲ್ಲಿ ಮಾತಾಡೋಣ. ಮೊದಲನೇ ಚರ್ಚೆಯ ವಿಷಯ SIR ಪಕ್ಕಾ ಲೆಕ್ಕ ಅಂತ ನಾವು ಹೇಳ್ತಿಲ್ಲ, ಆಕ್ಚುಲಿ ನಾವು ಕೇಳ್ತಿರೋಂಥದ್ದು. ಪಕ್ಕಾ ಲೆಕ್ಕ ಇದೆಯಾ ಇದರಲ್ಲಿ ಅಂತ. ಯಾಕಂದ್ರೆ ಏನ್ ಹೇಳುತ್ತೆ ಅಂದ್ರೆ, ಕರ್ನಾಟಕದ ಇಲ್ಲಿವರೆಗಿನ SIR ಪ್ರಕ್ರಿಯೆ 1,08,00,000ಕ್ಕೂ ಹೆಚ್ಚು ಜನರ ಹೆಸರು ಮತದಾರರ ಪಟ್ಟಿಯಿಂದ ಹೊರತುಪಡಿಸಲಾಗಿದೆ. ಹಂಗಂದ್ರೆ ನಾವು ಆತಂಕ ಪಡ್ಬೇಕಾ? ಇದರ ಅರ್ಥ ಏನು? ಇದರ ಅರ್ಥ ಇರೋದು ಅವ್ರಿಗೆ ಯಾವತ್ತೂ ಮತದಾನದ ಅವಕಾಶ ಸಿಗೋದೇ ಇಲ್ಲ ಅಂತಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಪ್ರಕ್ರಿಯೆಯ ಭಾಗವಾಗಿ ಆ ಹೆಸರುಗಳನ್ನ ಚುನಾವಣಾ ಆಯೋಗದ ಬಳಿ ಇರುವಂತಹ ಒಂದು ಪಟ್ಟಿಗೆ ಹೋಲಿಕೆ ಮಾಡಿ ನೋಡಿದಾಗ ಇದು ತಾಳಮೇಳ ಆಗ್ತಿಲ್ಲ. ಹಾಗಾಗಿ ಈಗ ಜವಾಬ್ದಾರಿ ಇರೋದು ಯಾರ್ದು? ಮತದಾರರ ಮೇಲೆ. ನಿಮಗೆ ನಿಮ್ಮ ಮತದಾನದ ಹಕ್ಕು ಕಳ್ಕೋತೀವಿ ಅನ್ನೋ ಒಂದು ಚಿಂತೆ ಇತ್ತು ಅಂದ್ರೆ ಈಗ್ಲೂ ಕಾಲ ಏನ್ ಮಿಂಚಿಲ್ಲ. ಆದ್ರೆ ಇದ್ರ ಸುತ್ತಮುತ್ತ ನಡೀತಿರುವಂತ ರಾಜಕೀಯ, ಇಲ್ಲಿವರೆಗೂ ನಡೆದಂತ SIR ನಡೆದಂತ ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶವನ್ನ ಮತ್ತೆ SIR ಪ್ರಕ್ರಿಯೆಯನ್ನ ಒಂದಕ್ಕೊಂದು ಜೋಡಿಸಿ ಮಾತನಾಡ್ಲಾಗ್ತಾ ಇದೆ. ಹಾಗಂದ್ಬಿಟ್ಟು ಎಲ್ಲಾ ಕಡೆನೂ ಬಿಜೆಪಿನೇ ಗೆದ್ದು ಬಂದ್ಬಿಡ್ತಾ? ತಪ್ಪಾಗ್ತದೆ ಆ ಮಾತು ಹೇಳಿದ್ರೆ. ಅಷ್ಟಕ್ಕೂ ರಾಜ್ಯದಲ್ಲಿ ಡಿಲೀಟ್ ಆಗಿರುವಂತ ಹೆಸರುಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಂಖ್ಯೆಗಳು ಒಟ್ಟು ಇದ್ದಿದ್ದು 5.54 crore ವೋಟರ್ಸ್, 5.54 ಲಕ್ಷ ಕೋಟಿ ಅಷ್ಟು ವೋಟರ್ಗಳಿದ್ರು. ಕರ್ನಾಟಕದಲ್ಲಿ ಇನ್ನ 4.45 ಕೋಟಿ ಮತದಾರರ ಎನ್ಯೂಮರೇಷನ್ ಫಾರ್ಮ್ ಸಲ್ಲಿಕೆ ಆಗಿದೆ. ಅಂದ್ರೆ ಮನೆಗಳಿಗೆ ಹೋಗಿ ಚುನಾವಣೆ ಆಯೋಗದ ಅಧಿಕಾರಿಗಳು, BLO ಅಂತ ನಾವೇನ್ ಕರಿತೀವಿ, ಬೂತ್ ಲೆವೆಲ್ ಆಫೀಸರ್ಸ್, ಅವರುಗಳು ಹೋಗಿ ಕೊಟ್ಟಿರುವಂತ ಅಪ್ಲಿಕೇಶನಿನ ಸಂಖ್ಯೆ ಅಷ್ಟು ಬರ್ತದೆ. ಇನ್ನ 1.08 crore ಪೀಪಲ್, ಅಂದ್ರೆ ಅದು ಶೇಕಡಾವಾರು ನಾವು ನೋಡೋದಾದ್ರೆ ಒಟ್ಟು ಮತದಾರರ ಪಟ್ಟಿಯಲ್ಲಿ 19.62% ಹೆಸರುಗಳನ್ನ ಹೊರತುಪಡಿಸಲಾಗಿದೆ, ಹೊರಗಿಡ್ಲಾಗಿದೆ. ಇನ್ನ ಈ ASDDO ಪಟ್ಟಿ ಇದೊಂದು ರೀತಿಯಲ್ಲಿ ವರ್ಗೀಕರಣದ ಪಟ್ಟಿ. ASDDO ಅಂದ್ರೆ ಏನ್ ಹೇಳಿ, ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಆರ್ ಅದರ್ಸ್. ಒಂದು ಅಲ್ಲಿ ಹೋದಾಗ ಅವ್ರು ಸಿಗ್ಲಿಲ್ಲ, ಅಥವಾ ಸ್ಥಳಾಂತರ ಆಗಿದ್ದಾರೆ, ಅಥವಾ ಸತ್ತೇ ಹೋಗಿದ್ದಾರೆ, ಅಥವಾ ಅವರ ಹೆಸರಲ್ಲಿ ಡೂಪ್ಲಿಕೇಟ್ ಇತ್ತು, ಈ ಮತದ ಹೆಸರಲ್ಲೇ ಡೂಪ್ಲಿಕೇಟ್ ಇತ್ತು, ಹಾಗಾಗಿ ತೆಗೆದಿದ್ದೀವಿ. ಅದು ಹೊರತುಪಡಿಸಿ ಬೇರೆ ಏನಾದ್ರು ಕಾರಣ ಇತ್ತು ಅಂದ್ರೆ ಅದು ಈ ಕ್ಯಾಟಗರಿನಲ್ಲಿ ವರ್ಗೀಕರಣ ಮಾಡಲಾಗಿ ಆ ಹೆಸರುಗಳನ್ನ ASDDO ಪಟ್ಟಿಗೆ ಸೇರಿಸ್ಬಿಡ್ತಾರೆ. ಈಗಲೂ ಕೂಡ ಚುನಾವಣೆ ಆಯೋಗ ಹೇಳ್ತಿರುವಂತದ್ದು ಏನು ಅಂದ್ರೆ, ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಇದ್ದಿದ್ದೇ ಆದ್ರೆ ನೀವು ಇದನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ಇನ್ನೂ ಅವಕಾಶ ಇದೆ. ಇನ್ನ 16.36 ಲಕ್ಷ ಮತದಾರರನ್ನ ಮೃತರೆಂದು ಗುರುತಿಸಿದ್ದಾರೆ. ಅಂದ್ರೆ ಆ ಕ್ಯಾಟಗರಿನಲ್ಲಿ ಯಾರ್ಯಾರು ಯಾವ್ಯಾವ ಕ್ಯಾಟಗರಿನಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತ ನಿಮಗೆ ನಾನು ತೋರಿಸ್ತಾ ಇರುವಂತದ್ದು. 15.48 ಲಕ್ಷ ಮತದಾರರು ಗೈರು ಹಾಜರಿ ಅಂದ್ರೆ ಆಬ್ಸೆಂಟ್ ಇದ್ರು. 7 ಲಕ್ಷ ಮತದಾರರು ಬೇರೆಡೆ ನೋಂದಣಿಯಾದ ಮಾಹಿತಿ. ಈಗ ಪ್ರಕಾಶ್ ರಾಜ್ ಅವರ ಒಂದು ಉದಾಹರಣೆ ತಗೊಂಡು ನಾವು ಮಾತನಾಡ್ಬೇಕಾಗ್ತದೆ. ಇಲ್ಲಿ ಅವರದು 4 ಕಡೆ ಇತ್ತಪ್ಪ ಮತದಾರರು ಅಂತ, ಇದನ್ನ ಟ್ಯಾಲಿ ಮಾಡಿದಂತ ಚುನಾವಣೆ ಆಯೋಗ ಅವ್ರ ಹೆಸರನ್ನ ತೆಗೆದುಹಾಕಿದ್ರು. ಹಾಗೆ ಒಂದಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಮತದಾರ ಅಂತ ಗುರುತಿಸ್ಕೊಂಡು ನೋಂದಾಯಿತರಾಗಿದ್ರೆ ಅದು ಈ ಒಂದು ಪ್ರಕ್ರಿಯೆಯಲ್ಲಿ ಕಂಡುಹಿಡಿತಾರೆ. ಅದಕ್ಕೆ AI ತಂತ್ರಜ್ಞಾನ ಮತ್ತೆ ಮಾನವ ಜ್ಞಾನ ಎರಡನ್ನೂ ಉಪಯೋಗಿಸಿ ಅದನ್ನ ಕಂಡುಹಿಡಿದು ಅದನ್ನ ಹೊರಗೆ ಹಾಕ್ತಿದ್ದಾರೆ. ಬೈ ಡೂಯಿಂಗ್ ದಿಸ್ ನಿಜವಾದ ಒಂದು ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಿದೆ ಚುನಾವಣೆ ಆಯೋಗ ಅನ್ನೋದು ಅವರ ದಾವೆ. ಇನ್ನ 1.11 ಕೋಟಿಯಿಂದ 1.08 ಕೋಟಿಗೆ ಇಳಿಕೆ ಆಯ್ತು. ಯಾವ್ದಿದು? ಈ ಮತದಾರರ ಹೆಸರನ್ನ
ಹೊರಗಿಟ್ಟಿದ್ರಲ್ಲ, ಅದರಲ್ಲಿ 2.41 ಲಕ್ಷ ಮತಗಳನ್ನ ಅಥವಾ ಹೆಸರುಗಳನ್ನ ಮತ್ತೊಮ್ಮೆ ಪಟ್ಟಿಗೆ ಸೇರಿಸಲಾಯ್ತು. ಇದ್ಯಾಕಾಯ್ತು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳು ತಮ್ಮ ಒಂದು ವೆರಿಫಿಕೇಶನ್ ಮಾಡಿದ ಆ ಒಂದು ಸಂದರ್ಭದಲ್ಲಿ ಅವರು ಕಂಡು ಬಂದಿದ್ದು ಇಲ್ಲಿ ಹೋಲಿಕೆ ಇದೆ, ನಾವು ಅನ್ಕೊಂಡಂಗೆ ಅಥವಾ ಇದಕ್ಕೂ ಮುಂಚೆ ನಮಗೆ ಸಿಕ್ಕಂತ ಮಾಹಿತಿ ಪೂರ್ಣ ಇರಲಿಲ್ಲ ಅಥವಾ ಸರಿ ಇರಲಿಲ್ಲ. ಈಗ ನಮಗೆ ಸಿಕ್ಕಿದೆ ಮಾಹಿತಿ, ಹಾಗಾಗಿ 2.41 ಲ್ಯಾಕ್ ಜನರ ಹೆಸರನ್ನ ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರಿಸಲಾಯಿತು. ಇದಾಗಿತ್ತು ಇಲ್ಲಿಯ ಸಂಖ್ಯಾ ಒಂದು ಶಾಸ್ತ್ರ ಏನಿದೆ ಈ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ, ಅದು ಈ ರೀತಿ ಕಂಡು ಬಂತು. 1.08 ಕ್ರೋರ್ ಜನ ಹೇಗೆ ಹೊರಗೆ ಉಳಿದಿದ್ದಾರೆ ಅಂದ್ರೆ ಈ ರೀತಿಯ ವರ್ಗೀಕರಣ ಆಗಿರೋದ್ರಿಂದ ಉಳಿದಿದ್ದಾರೆ. ಇದು ಬರೀ ಒಂದು ಚುನಾವಣೆ ಅಥವಾ ಮತದಾರರ ಆಯಾಮಕ್ಕೆ ಸೀಮಿತವಾದಂತ ವಿಷಯ ಅಲ್ಲ. ಇದು ರಾಜಕೀಯಕ್ಕೆ ಹಬ್ಬಿರುವಂತದ್ದು. ಸಹಜವಾಗಿ ಇದ್ರ ಸುತ್ತಮುತ್ತ ಸಾಕಷ್ಟು ರಾಜಕೀಯ ಕೂಡ ಇದೆ. ಆದ್ರೆ ಈ ಚರ್ಚೆಯ ವಿಸ್ತಾರವನ್ನ ನಿರ್ಧರಿಸುವಂತ ನಿರ್ದಿಷ್ಟ ಪ್ರಶ್ನೆಗಳು ನಿಮ್ಮ ಮುಂದೆ. ರಾಜ್ಯ ಚುನಾವಣಾ ಆಯೋಗ ನಿರ್ವಹಿಸಿರುವ ಎಸ್ಐಆರ್ ಪ್ರಕ್ರಿಯೆಯ ಸದ್ಯದ ಫಲಿತಾಂಶ ಕಂಡು ಆತಂಕ ಪಡುವ ಅವಶ್ಯಕತೆ ಇದೆಯಾ? ಯಾಕೆ ಆತಂಕ ಅಂದ್ರೆ ಸರ್ಕಾರ ಹೇಳ್ಬಿಟ್ಟಿದೆ, ನೀವು ಮತದಾನದ ಹಕ್ಕನ್ನ ಕಳ್ಕೊಂಡ್ರೆ ಸರ್ಕಾರಿ ಸವಲತ್ತುಗಳು ಅಂದ್ರೆ ಕಲ್ಯಾಣ ಯೋಜನೆಗಳಲ್ಲಿ ನೀವು ಫಲಾನುಭವಿ ಆಗಿದ್ರೆ ಅದನ್ನು ನೀವು ಕಳ್ಕೊತೀರಿ ಅಂತ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಒಂದು ಆದೇಶ ಕೊಟ್ಟಿದೆ. ಅದನ್ನ ಈ ಚರ್ಚೆ ಅವಧಿಯಲ್ಲಿ ಹೇಳ್ತೀನಿ. 1 ಕೋಟಿಗೂ ಹೆಚ್ಚು ಮತದಾರರ ಹೆಸರುಗಳು ಮತಪಟ್ಟಿಯಿಂದ ಹೊರತುಪಡಿಸೋದ್ರ ಅರ್ಥ ಏನು ಅಂದ್ರೆ ಇಲ್ಲಿವರೆಗೂ ನಾವು 20% ಎಲ್ಲ ಸುಳ್ಳು ಮತ ಹಾಕ್ತಿದ್ವಾ? ಆ ರೀತಿಯ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡೋದು ಸಹಜ ಅಲ್ವಾ? 5.54 ಕ್ರೋರ್ ವೋಟರ್ಸ್ ಅಲ್ಲಿ 20% ಅದೇ 1 ಕೋಟಿಗಿನ್ನ ಸ್ವಲ್ಪ ಜಾಸ್ತಿ ಆಯ್ತು. 1.08 ಕ್ರೋರ್ ಅಂತ ಏನ್ ಬಂದಿದೆ ಅದು ಅಲ್ಲಿಗೆ ಬರುತ್ತೆ. ಹಾಗಾದ್ರೆ ಇಲ್ಲಿವರೆಗೂ ಇಷ್ಟೊಂದು ಕಳ್ಳ ಮತಗಳು ಸುಳ್ಳು ಮತಗಳಿದ್ವಾ ಕರ್ನಾಟಕದಲ್ಲಿ? ಪ್ರಶ್ನೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಇರುವ ಅನುಮಾನಗಳನ್ನ ಹೋಗ್ಲಾಡಿಸಲು ಚುನಾವಣಾ ಆಯೋಗ ತೆಗೆದುಕೊಳ್ಬಹುದಾದ ಕ್ರಮಗಳೇನು? ಅದು ಒಂದಷ್ಟು ಅರ್ಜಿಗಳ ಮೂಲಕನೂ ಮಾಡಬಹುದಾಗಿದೆ. ಚುನಾವಣೆ ಆಯೋಗನೇ ಸಾಕಷ್ಟು ಬಾರಿ ಜಾಗೃತೆಯನ್ನ ಮೂಡಿಸುವಂತ ಪ್ರಯತ್ನಗಳನ್ನ ಮಾಡಿದೆ. ಅದನ್ನ ಈ ಚರ್ಚೆ ಅವಧಿಯಲ್ಲೂ ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ಚುನಾವಣಾ ಫಲಿತಾಂಶಗಳನ್ನ ಪ್ರಕ್ರಿಯೆಗೂ ಅದರ ಫಲಿತಾಂಶಕ್ಕೂ ಹೋಲಿಸಿ ಮಾತನಾಡೋದು ಸರಿನಾ? ಬೆಂಗಾಲ್ನಲ್ಲಿ SIR ಆಯ್ತು, ಬಿಜೆಪಿ ಗೆದ್ಬಿಡ್ತು. ಆಂಧ್ರ ಪ್ರದೇಶದಲ್ಲಿ ಇನ್ನೊಂದಾಯ್ತು. ಹೀಗೆ ಒಂದು ರಾಜ್ಯದಲ್ಲಿ ನಡೆದಂತ ಈ ಒಂದು SIR ಪ್ರಕ್ರಿಯೆನ ಅಲ್ಲಿನ ಮುಂದಿನ ಚುನಾವಣೆಯ ಫಲಿತಾಂಶಕ್ಕೆ ಜೋಡಿಸಿ ಸೇರಿಸಿ ಹೋಲಿಸಿ ಮಾತಾಡೋದು ಎಷ್ಟು ಸರಿ ಅಂತ ಇವತ್ತು ನನ್ನ ಜೊತೆ ಇರುವಂತಹ ನನ್ನ ಪ್ಯಾನಲಿಸ್ಟ್ ಗಳಿಗೆ ನಾನು ಕೇಳಬೇಕಾಗ್ತದೆ.